ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಬ್ಯಾರೇಜ್ ಬಹಳಷ್ಟು ರೈತರು ಕೂಡ ಅಲ್ಲಿ ಬೇಸಾಯವನ್ನು ಮಾಡಿಕೊಂಡಿರ್ತಾರೆ. ಆದರೆ ಹಿಪ್ಪರಗಿ ಬ್ಯಾರೇಜ್ನಲ್ಲಿರ್ತಕ್ಕಂಥ ಒಟ್ಟು 22 ಗೇಟ್ಗಳು ಏನು 11 ಗೇಟು ಬಾಗಲಕೋಟೆಗೆ ಸಂಬಂಧಿರ್ತವೆ, ಇನ್ನು 11 ಗೇಟು ವಿಜಯಪುರ ಜಿಲ್ಲೆಗೆ ಸಂಬಂಧಿಸಿದಂಥದ್ದು. ಆದರೆ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಿರ್ತಕ್ಕಂಥ 11 ಗೇಟ್ಗಳಲ್ಲಿ ಕೊನೆ 22ನೇ ಗೇಟ್ ಕೂಡ ಒಂದು ಕಳಚಿ ಬಿದ್ದು ಅಲ್ಲಿಂದ ನೀರು ಪೋಲಾಗ್ತಾ ಇತ್ತು. ಹಾಗಾಗಿ ಅಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಭೇಟಿ ನೀಡಿ ಆ ದುರಸ್ತಿ ಕಾರ್ಯಕ್ಕೆ ಒಂದು ಏನು ಚುರುಕನ್ನು ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬಾಗಲಕೋಟೆಯ ಜಿಲ್ಲಾಧಿಕಾರಿಗಳು ಸಂಗಪ್ಪ ಸರ್ ನಮ್ಮ ಜೊತೆಗಿದ್ದಾರೆ. ಸಂಗಪ್ಪ ಸರ್, ಎಷ್ಟು ನೀರು ಲಾಸ್ ಅಲ್ಲಿ ಹೋಗಿದೆ, ಪೋಲಾಗಿ ಹೋಗಿದೆ, ಜೊತೆಗೆ ಅಲ್ಲಿ ಯಾವ ರೀತಿ ಕೆಲಸ ಚುರುಕುಗೊಳ್ತಾ ಇದೆ ಅನ್ನೋದನ್ನು ನೇರವಾಗಿ ನಮ್ಮ ಜೊತೆಗಿದ್ದಾರೆ. ಅವರು ಮಾತಾಡಿಸಿ ಕೇಳೋಣ. ಸರ್ ನಮಸ್ಕಾರ. ಇವತ್ತಿನ ದಿವಸ ಹಿಪ್ಪರಗಿ ಬ್ಯಾರೇಜಿನಲ್ಲಿರ್ತಕ್ಕಂಥ ನೀರನ್ನು ನಂಬಿಕೊಂಡು ಸಾಕಷ್ಟು ಜನ ಅಲ್ಲಿ ವ್ಯವಸಾಯ ಮಾಡ್ತಾರೆ. ಇವತ್ತು ಆ ಗೇಟ್ ಕಳಚಿ ಹೋಗಿದ್ದರಿಂದ ಎಷ್ಟು ನೀರು ಫೋಲ್ ಆಗಿದೆ? ಅದು ಹಿಪ್ಪರಿಗಿದು ಟೋಟಲ್ ಕೆಪಾಸಿಟಿ 6 TMC ಇತ್ತು. ಅದರಲ್ಲಿ 6 TMC ನೀರಿತ್ತು, ಫುಲ್ ಕೆಪಾಸಿಟಿಯಲ್ಲಿತ್ತು. ನಿನ್ನೆ ಅದೊಂದು ಘಟನೆ ಆಗೋದ್ರಿಂದ ಅದು ಕಳಚಿ ಬಿದ್ದರಿಂದ ನೀರು ಹೋಗ್ತಾಯಿತ್ತು. ಇವಾಗ ಅದು ಮಧ್ಯದಲ್ಲಿ ಕಳಚಿ ಹೋಗಿ ಮೇಲ್ಗಡೆ ಅದು ಕೆಳಗಡೆ ಹೋಗಿ ಸ್ಟಕ್ ಆಗಿಬಿಟ್ಟಿದೆ. ಹೀಗಾಗಿಟ್ಟು ಸ್ಟಾಪ್ ಲಾಕ್ ಗೇಟ್ ಅಂತಿದೆ, ಇನ್ನೊಂದು ಇಟ್ಟಿರ್ತಾರೆ, ಅದನ್ನು ಲಿಫ್ಟ್ ಮಾಡಿ ಇದು ಮಾಡಲಿಕ್ಕೆ ಮಾಡ್ತಾಯಿದ್ದಾರೆ. ನಿನ್ನೆ ನಾವು ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ತಿಮ್ಮಾಪುರ ಸಾಹೇಬರು ನಾವು ಕೂಡ ಭೇಟಿ ನೀಡಿ, ಆಮೇಲೆ ಚೀಫ್ ಇಂಜಿನಿಯರ್ಗೆ, SC ಅವ್ರಿಗೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಸ್ಥಳದಲ್ಲಿದ್ದರು. ನಿನ್ನೆ ಅವರೆಲ್ಲ ಟೀಮು ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಅವರು ಒಂದು ಇವತ್ತು ನಿನ್ನೆ ಸಾಯಂಕಾಲ ಆಗಬೇಕಾಗಿತ್ತು. ಅದು ಲಾಸ್ಟ್ ಒಂದು ಸ್ಟಾಪ್ ಲಾಕ್ ಗೇಟಲ್ಲಿ ಆರು ಎಲಿಮೆಂಟ್ಸ್ ಇದ್ದು ಅಂತ 5 ಎಲಿಮೆಂಟ್ಸು ಬಂದಿದೆ, ಇನ್ನೊಂದು ಎಲಿಮೆಂಟ್ ಬರಬೇಕಾಗಿದೆ. ಅದು ಬಂದ ನಂತರ ಮತ್ತು ಅದು ಕ್ರಮ ಸಂಖ್ಯೆವಾಗಿ ಅದು ಅದೇ ರೀತಿಯಿಂದ ಕೂಡಿಸ್ಬೇಕಾಗುತ್ತೆ. ಯಾವ ರೀತಿಯಲ್ಲಿ ಕೆಳಗಡೆ ಇರ್ತಲ್ಲ, ಕೆಳಗಡೆ ಆ ಥರ ಮಾಡಲಿಕ್ಕಾಗತ್ತೆ. ಅದು ಆ ಒಂದು ತಾಂತ್ರಿಕ ಒಂದು ಕಾರಣದಿಂದ ವಿಳಂಬ ಆಗಿದೆ ಅಂತ ಅವರು ಇಂಜಿನಿಯರ್ಸ್ ತಿಳಿಸಿದರು. ಅದನ್ನು ಕೂಡ ಈಗಾಗಲೇ ಪರಿಣಿತರನ್ನು ಕೊಪ್ಪಳ ಆಗಲಿ, ನಮ್ಮ ಆಲಮಟ್ಟಿ ಯಂತ್ರ ಆಗಲಿ, ಮಹಾರಾಷ್ಟ್ರ ಯಂತ್ರ ಕೂಡ ತರಿಸಿಬಿಟ್ಟು ಅವರೆಲ್ಲ ಕಾರ್ಯಪ್ರವೃತ್ತರಾಗಿದ್ದಾರೆ. ಈಗಾಗಲೇ ಒಂದು 0.9 TMC ಅಂದಾಜುವರೆಗೆ ನೀರು ಅಲ್ಲಿಂದ ಬ್ಯಾರೇಜ್ ಯಂತ್ರ ಕೆಳಗಡೆ ಹೋಗಿದೆ, ಕೆಳಗಡೆ ಚಿಕ್ಕಪಡಿಸಲಿ ಮತ್ತು ಗಲಗಲಿ ಬ್ಯಾರೇಜಿಗೆ ಹೋಗಿದೆ. ಸರ್, ಈಗ ಟೋಟಲಿ 6 TMC ನೀರು ಹಿಡಿದುಕೊಳ್ಳುವಂಥ ಈ ಹಿಪ್ಪರಗಿ ಬ್ಯಾರೇಜ್ನಲ್ಲಿ ಈಗಾಗಲೇ ಈ ಗೇಟ್ ಒಡೆದ ನಂತರ ಒಟ್ಟಾರೆಯಾಗಿ ನೀರು ಎಷ್ಟು ಲಾಸ್ ಆಗಿದೆ, ಜೊತೆಗೆ ಆ ನೀರು ಲಾಸ್ ಆಗೋದ್ರಿಂದ ಹಿಂದೆ ಬರ್ತಕ್ಕಂಥ ಬೇಸಿಗೆ ಕಾಲದಲ್ಲಿ ಅಲ್ಲಿದ್ದಂಥ ವ್ಯವಸಾಯ ಮಾಡೋರಿಗೆ ಏನಾದರೂ ಸಂಕಷ್ಟ ಆಗುತ್ತಾ? ಇವಾಗ ಅದರದ್ದು ಫುಲ್ ಕೆಪಾಸಿಟಿ 6 TMC, ಅದು ಇವಾಗ 0.9 TMCವರೆಗೆ ಅಂದಾಜಿಸಲಾಗಿದೆ. ಅಷ್ಟಾದರೆ ಮತ್ತು ಉಳಿದುದರಲ್ಲಿ ನಾವು ಮತ್ತೆ ಮಾನ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆಸಿ ಯಾವ ರೀತಿ ಮುಂದಿನ ದಿನಗಳಲ್ಲಿ ವೈಜ್ಞಾನಿಕವಾಗಿ ಅದನ್ನು ಇದು ಮಾಡಬೇಕು ನಿರ್ವಹಣೆ ಅಂತೇಳಿ ಅದನ್ನು ಕೂಡ ನಾವು ವಿಚಾರ ಮಾಡಬೇಕಾಗತ್ತೆ. ಅಲ್ಲ, ಕುಡಿಲಿಕ್ಕೆ ಮತ್ತು ಜಲಚರ ಪ್ರಾಣಿಗಳಿಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಕುಡಿಲಿಕ್ಕೆ ನಾವು ಯೂಶಲಾಗಿ ಬೇಸಿಗೆ ಇದರಲ್ಲಿ ಕುಡಿಯೋ ನೀರಿಗೆ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ. ಅದರ ಜೊತೆಗೆ ಈ ಬೆಳೆಗಳಿಗೆಲ್ಲ ಯಾವ ರೀತಿ ವೈಜ್ಞಾನಿಕವಾಗಿ ಬಿಟ್ಟು ರೈತರಿಗೆ ಅನುಕೂಲ ಆಗುವಂಥದ್ದು ನಾವು ಒಂದು ರೂಪುರೇಷೆ ಮಾಡ್ಕೊಂಡು ಮಾಡಬೇಕಾಗತ್ತೆ. ಇದಿಷ್ಟು ಜಿಲ್ಲಾಧಿಕಾರಿಗಳಾದಂಥ ಸಂಗಪ್ಪ ಸರ್ ಹೇಳಿದ್ದೇನಂತಂದರೆ, ಈಗಾಗಲೇ ಏನು ಹಿಪ್ಪರಗಿ ಬ್ಯಾರೇಜ್ನ ಏನು ಗೇಟ್ ಕಳಚಿದ ನಂತರ ಸಾಕಷ್ಟು ಅಲ್ಲಿಂದ 1 ರಿಂದ 1.5 ಪಾಯಿಂಟ್ನಷ್ಟು ನೀರು ಪೋಲಾಗಿದೆ. ಹೀಗಾಗಿ ಇಲ್ಲಿ ಯಾವುದೇ ಒಂದು ಕುಡಿಯೋದಕ್ಕೆ ಆಗಿರ್ಬೋದು ಮತ್ತು ಪ್ರಾಣಿ ಪಕ್ಷಿಗಳಿಗೆ ಕೂಡ ತೊಂದರೆ ಆಗಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಒಟ್ಟಿನಲ್ಲಿ ಆದಷ್ಟು ಬೇಗನೆ ಆ ಗೇಟನ್ನು ದುರಸ್ತಿ ಮಾಡಬೇಕನ್ನುವಂಥದ್ದೇ ರೈತರ ಒತ್ತಾಯವೂ ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಿಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಬ್ಯಾರೇಜ್ ಬಹಳಷ್ಟು ರೈತರು ಕೂಡ ಅಲ್ಲಿ ಬೇಸಾಯವನ್ನು ಮಾಡಿಕೊಂಡಿರ್ತಾರೆ. ಆದರೆ ಹಿಪ್ಪರಗಿ ಬ್ಯಾರೇಜ್ನಲ್ಲಿರ್ತಕ್ಕಂಥ ಒಟ್ಟು 22 ಗೇಟ್ಗಳು ಏನು 11 ಗೇಟು ಬಾಗಲಕೋಟೆಗೆ ಸಂಬಂಧಿರ್ತವೆ, ಇನ್ನು 11 ಗೇಟು ವಿಜಯಪುರ ಜಿಲ್ಲೆಗೆ ಸಂಬಂಧಿಸಿದಂಥದ್ದು. ಆದರೆ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಿರ್ತಕ್ಕಂಥ 11 ಗೇಟ್ಗಳಲ್ಲಿ ಕೊನೆ 22ನೇ ಗೇಟ್ ಕೂಡ ಒಂದು ಕಳಚಿ ಬಿದ್ದು ಅಲ್ಲಿಂದ ನೀರು ಪೋಲಾಗ್ತಾ ಇತ್ತು. ಹಾಗಾಗಿ ಅಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಭೇಟಿ ನೀಡಿ ಆ ದುರಸ್ತಿ ಕಾರ್ಯಕ್ಕೆ ಒಂದು ಏನು ಚುರುಕನ್ನು ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬಾಗಲಕೋಟೆಯ ಜಿಲ್ಲಾಧಿಕಾರಿಗಳು ಸಂಗಪ್ಪ ಸರ್ ನಮ್ಮ ಜೊತೆಗಿದ್ದಾರೆ. ಸಂಗಪ್ಪ ಸರ್, ಎಷ್ಟು ನೀರು ಲಾಸ್ ಅಲ್ಲಿ ಹೋಗಿದೆ, ಪೋಲಾಗಿ ಹೋಗಿದೆ, ಜೊತೆಗೆ ಅಲ್ಲಿ ಯಾವ ರೀತಿ ಕೆಲಸ ಚುರುಕುಗೊಳ್ತಾ ಇದೆ ಅನ್ನೋದನ್ನು ನೇರವಾಗಿ ನಮ್ಮ ಜೊತೆಗಿದ್ದಾರೆ. ಅವರು ಮಾತಾಡಿಸಿ ಕೇಳೋಣ. ಸರ್ ನಮಸ್ಕಾರ. ಇವತ್ತಿನ ದಿವಸ ಹಿಪ್ಪರಗಿ ಬ್ಯಾರೇಜಿನಲ್ಲಿರ್ತಕ್ಕಂಥ ನೀರನ್ನು ನಂಬಿಕೊಂಡು ಸಾಕಷ್ಟು ಜನ ಅಲ್ಲಿ ವ್ಯವಸಾಯ ಮಾಡ್ತಾರೆ. ಇವತ್ತು ಆ ಗೇಟ್ ಕಳಚಿ ಹೋಗಿದ್ದರಿಂದ ಎಷ್ಟು ನೀರು ಫೋಲ್ ಆಗಿದೆ? ಅದು ಹಿಪ್ಪರಿಗಿದು ಟೋಟಲ್ ಕೆಪಾಸಿಟಿ 6 TMC ಇತ್ತು. ಅದರಲ್ಲಿ 6 TMC ನೀರಿತ್ತು, ಫುಲ್ ಕೆಪಾಸಿಟಿಯಲ್ಲಿತ್ತು. ನಿನ್ನೆ ಅದೊಂದು ಘಟನೆ ಆಗೋದ್ರಿಂದ ಅದು ಕಳಚಿ ಬಿದ್ದರಿಂದ ನೀರು ಹೋಗ್ತಾಯಿತ್ತು. ಇವಾಗ ಅದು ಮಧ್ಯದಲ್ಲಿ ಕಳಚಿ ಹೋಗಿ ಮೇಲ್ಗಡೆ ಅದು ಕೆಳಗಡೆ ಹೋಗಿ ಸ್ಟಕ್ ಆಗಿಬಿಟ್ಟಿದೆ. ಹೀಗಾಗಿಟ್ಟು ಸ್ಟಾಪ್ ಲಾಕ್ ಗೇಟ್ ಅಂತಿದೆ, ಇನ್ನೊಂದು ಇಟ್ಟಿರ್ತಾರೆ, ಅದನ್ನು ಲಿಫ್ಟ್ ಮಾಡಿ ಇದು ಮಾಡಲಿಕ್ಕೆ ಮಾಡ್ತಾಯಿದ್ದಾರೆ. ನಿನ್ನೆ ನಾವು ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ತಿಮ್ಮಾಪುರ ಸಾಹೇಬರು ನಾವು ಕೂಡ ಭೇಟಿ ನೀಡಿ, ಆಮೇಲೆ ಚೀಫ್ ಇಂಜಿನಿಯರ್ಗೆ, SC ಅವ್ರಿಗೆ,
ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಸ್ಥಳದಲ್ಲಿ ಇದ್ದರು ನಿನ್ನೆ. ಅವರೆಲ್ಲ ಟೀಮು ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ ಅವರು. ಇವತ್ತು ನಿನ್ನೆ ಸಾಯಂಕಾಲನೇ ಆಗಬೇಕಾಗಿತ್ತು. ಅದು ಲಾಸ್ಟ್ ಒಂದು ಸ್ಟಾಪ್ ಲಾಕ್ ಗೇಟಲ್ಲಿ ಆರು ಎಲಿಮೆಂಟ್ಸ್ ಇದ್ದು ಅಂತ 5 ಎಲಿಮೆಂಟ್ಸು ಬಂದಿದೆ. ಇನ್ನೊಂದು ಎಲಿಮೆಂಟ್ ಬರಬೇಕಾಗಿದೆ. ಅದು ಬಂದ ನಂತರ ಮತ್ತು ಅದು ಕ್ರಮ ಸಂಖ್ಯೆವಾಗಿ ಅದು ಅದೇ ರೀತಿಯಿಂದ ಕೂಡಿಸ್ಬೇಕಾಗುತ್ತೆ. ಯಾವ ರೀತಿಯಲ್ಲಿ ಕೆಳಗಡೆ ಇರುತ್ತಲ್ಲ, ಕೆಳಗಡೆ ಆ ಥರ ಮಾಡಲಿಕ್ಕಾಗತ್ತೆ. ಅದು ಆ ಒಂದು ತಾಂತ್ರಿಕ ಒಂದು ಕಾರಣದಿಂದ ವಿಳಂಬ ಆಗಿದೆ ಅಂತ ಅವರು ಇಂಜಿನಿಯರ್ಸ್ ತಿಳಿಸಿದರು. ಅದನ್ನು ಕೂಡ ಈಗಾಗಲೇ ಪರಿಣಿತರನ್ನು ಕೊಪ್ಪಳ ಆಗಲಿ, ನಮ್ಮ ಆಲಮಟ್ಟಿ ಯಂತ್ರ ಆಗಲಿ, ಮಹಾರಾಷ್ಟ್ರ ಯಂತ್ರ ಕೂಡ ತರಿಸಿಬಿಟ್ಟು ಅವರೆಲ್ಲ ಕಾರ್ಯಪ್ರವೃತ್ತರಾಗಿದ್ದಾರೆ. ಈಗಾಗಲೇ ಒಂದು 0.9 TMC ಅಂದಾಜುವರೆಗೆ ನೀರು ಅಲ್ಲಿಂದ ಬ್ಯಾರೇಜ್ ಯಂತ್ರ ಕೆಳಗಡೆ ಹೋಗಿದೆ. ಕೆಳಗಡೆ ಚಿಕ್ಕಪಡಿಸಲಿ ಮತ್ತು ಗಲಗಲಿ ಬ್ಯಾರೇಜಿಗೆ ಹೋಗಿದೆ. ಸರ್, ಈಗ ಟೋಟಲಿ 6 TMC ನೀರು ಹಿಡಿದುಕೊಳ್ಳುವಂಥ ಈ ಹಿಪ್ಪರಿಗಿ ಬ್ಯಾರೇಜ್ನಲ್ಲಿ ಈಗಾಗಲೇ ಈ ಗೇಟ್ ಒಡೆದ ನಂತರ ಒಟ್ಟಾರೆಯಾಗಿ ನೀರು ಎಷ್ಟು ಲಾಸ್ ಆಗಿದೆ, ಜೊತೆಗೆ ಆ ನೀರು ಲಾಸ್ ಆಗೋದ್ರಿಂದ ಹಿಂದೆ ಬರ್ತಕ್ಕಂಥ ಬೇಸಿಗೆ ಕಾಲದಲ್ಲಿ ಅಲ್ಲಿದ್ದಂಥ ವ್ಯವಸಾಯ ಮಾಡೋರಿಗೆ ಏನಾದರೂ ಸಂಕಷ್ಟ ಆಗುತ್ತಾ? ಇವಾಗ ಅದರದ್ದು ಫುಲ್ ಕೆಪಾಸಿಟಿ 6 TMC. ಅದು ಇವಾಗ 0.9 TMCವರೆಗೆ ಅಂದಾಜಿಸಲಾಗಿದೆ. ಅಷ್ಟಾದರೆ ಮತ್ತು ಉಳಿದುದರಲ್ಲಿ ನಾವು ಮತ್ತೆ ಮಾನ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಯಾವ ರೀತಿ ಮುಂದಿನ ದಿನಗಳಲ್ಲಿ ವೈಜ್ಞಾನಿಕವಾಗಿ ಅದನ್ನು ಇದು ಮಾಡಬೇಕು ನಿರ್ವಹಣೆ ಅಂತೇಳಿ ಅದನ್ನು ಕೂಡ ನಾವು ವಿಚಾರ ಮಾಡಬೇಕಾಗತ್ತೆ. ಅಲ್ಲ, ಕುಡಿಲಿಕ್ಕೆ ಮತ್ತು ಜಲಚರ ಪ್ರಾಣಿಗಳಿಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಕುಡಿಲಿಕ್ಕೆ ನಾವು ಯೂಶಲಾಗಿ ಬೇಸಿಗೆ ಇದರಲ್ಲಿ ಕುಡಿಯುವ ನೀರಿಗೆ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ. ಅದರ ಜೊತೆಗೆ ಈ ಬೆಳೆಗಳಿಗೆಲ್ಲ ಯಾವ ರೀತಿ ವೈಜ್ಞಾನಿಕವಾಗಿ ಬಿಟ್ಟು ರೈತರಿಗೆ ಅನುಕೂಲ ಆಗುವಂಥದ್ದು ನಾವು ಒಂದು ರೂಪುರೇಷೆ ಮಾಡ್ಕೊಂಡು ಮಾಡಬೇಕಾಗತ್ತೆ. ಇದಿಷ್ಟು ಜಿಲ್ಲಾಧಿಕಾರಿಗಳಾದಂಥ ಸಂಗಪ್ಪ ಸರ್ ಹೇಳಿದ್ದೇನಂತಂದರೆ, ಈಗಾಗಲೇ ಏನು ಹಿಪ್ಪರಿಗಿ ಬ್ಯಾರೇಜ್ನ ಏನು ಗೇಟ್ ಕಳಚಿದ ನಂತರ ಸಾಕಷ್ಟು ಅಲ್ಲಿಂದ 1 ರಿಂದ 1.5 ಪಾಯಿಂಟ್ನಷ್ಟು ನೀರು ಪೋಲಾಗಿದೆ. ಹೀಗಾಗಿ ಇಲ್ಲಿ ಯಾವುದೇ ಒಂದು ಕುಡಿಯೋದಕ್ಕೆ ಆಗಿರ್ಬೋದು ಮತ್ತು ಪ್ರಾಣಿ ಪಕ್ಷಿಗಳಿಗೆ ಕೂಡ ತೊಂದರೆ ಆಗಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಒಟ್ಟಿನಲ್ಲಿ ಆದಷ್ಟು ಬೇಗನೆ ಆ ಗೇಟನ್ನು ದುರಸ್ತಿ ಮಾಡಬೇಕನ್ನುವಂಥದ್ದೇ ರೈತರ ಒತ್ತಾಯವೂ ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಿಗಿ ಬ್ಯಾರೇಜು ಬಹಳಷ್ಟು ರೈತರು ಕೂಡ ಅಲ್ಲಿ ಬೇಸಾಯವನ್ನು ಮಾಡಿಕೊಂಡಿರ್ತಾರೆ. ಆದರೆ ಹಿಪ್ಪರಿಗಿ ಬ್ಯಾರೇಜ್ನಲ್ಲಿರ್ತಕ್ಕಂಥ ಒಟ್ಟು 22 ಗೇಟ್ಗಳು, ಏನು 11 ಗೇಟು ಬಾಗಲಕೋಟೆಗೆ ಸಂಬಂಧಿರ್ತವೆ, ಇನ್ನು 11 ಗೇಟು ವಿಜಯಪುರ ಜಿಲ್ಲೆಗೆ ಸಂಬಂಧಿಸಿದಂಥದ್ದು. ಆದರೆ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಿರ್ತಕ್ಕಂಥ 11 ಗೇಟ್ಗಳಲ್ಲಿ ಕೊನೆ 22ನೇ ಗೇಟ್ ಕೂಡ ಒಂದು ಕಳಚಿ ಬಿದ್ದು ಅಲ್ಲಿಂದ ನೀರು ಪೋಲಾಗ್ತಾ ಇತ್ತು. ಹಾಗಾಗಿ ಅಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಭೇಟಿ ನೀಡಿ ಆ ದುರಸ್ತಿ ಕಾರ್ಯಕ್ಕೆ ಒಂದು ಏನು ಚುರುಕನ್ನು ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬಾಗಲಕೋಟೆಯ ಜಿಲ್ಲಾಧಿಕಾರಿಗಳು ಸಂಗಪ್ಪ ಸರ್ ನಮ್ಮ ಜೊತೆಗಿದ್ದಾರೆ. ಸಂಗಪ್ಪ ಸರ್, ಎಷ್ಟು ನೀರು ಲಾಸ್ ಅಲ್ಲಿ ಹೋಗಿದೆ, ಪೋಲಾಗಿ ಹೋಗಿದೆ, ಜೊತೆಗೆ ಅಲ್ಲಿ ಯಾವ ರೀತಿ ಕೆಲಸ ಚುರುಕುಗೊಳ್ತಾ ಇದೆ ಅನ್ನೋದನ್ನು ನೇರವಾಗಿ ನಮ್ಮ ಜೊತೆಗಿದ್ದಾರೆ, ಅವರು ಮಾತಾಡಿಸಿ ಕೇಳೋಣ. ಸರ್ ನಮಸ್ಕಾರ. ಇವತ್ತಿನ ದಿವಸ ಹಿಪ್ಪರಿಗಿ ಬ್ಯಾರೇಜಿನಲ್ಲಿರ್ತಕ್ಕಂಥ ನೀರನ್ನು ನಂಬಿಕೊಂಡು ಸಾಕಷ್ಟು ಜನ ಅಲ್ಲಿ ವ್ಯವಸಾಯ ಮಾಡ್ತಾರೆ. ಇವತ್ತು ಆ ಗೇಟ್ ಕಳಚಿ ಹೋಗಿದ್ದರಿಂದ ಎಷ್ಟು ನೀರು ಫೋಲಾಗಿದೆ? ಅದು ಹಿಪ್ಪರಿಗಿದು ಟೋಟಲ್ ಕೆಪಾಸಿಟಿ 6 TMC ಇತ್ತು. ಅದರಲ್ಲಿ 6 TMC ನೀರಿತ್ತು, ಫುಲ್ ಕೆಪಾಸಿಟಿಯಲ್ಲಿತ್ತು. ನಿನ್ನೆ ಅದೊಂದು ಘಟನೆ ಆಗೋದ್ರಿಂದ ಅದು ಕಳಚಿ ಬಿದ್ದರಿಂದ ನೀರು ಹೋಗ್ತಾಯಿತ್ತು. ಇವಾಗ ಅದು ಮಧ್ಯದಲ್ಲಿ ಕಳಚಿ ಹೋಗಿ ಮೇಲ್ಗಡೆ ಅದು ಕೆಳಗಡೆ ಹೋಗಿ ಸ್ಟಕ್ ಆಗಿಬಿಟ್ಟಿದೆ. ಹೀಗಾಗಿಟ್ಟು ಸ್ಟಾಪ್ ಲಾಕ್ ಗೇಟ್ ಅಂತಿದೆ, ಇನ್ನೊಂದು ಇಟ್ಟಿರ್ತಾರೆ, ಅದನ್ನು ಲಿಫ್ಟ್ ಮಾಡಿ ಇದು ಮಾಡಲಿಕ್ಕೆ ಮಾಡ್ತಾಯಿದ್ದಾರೆ. ನಿನ್ನೆ ನಾವು ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ತಿಮ್ಮಾಪುರ ಸಾಹೇಬರು ನಾವು ಕೂಡ ಭೇಟಿ ನೀಡಿ, ಆಮೇಲೆ ಚೀಫ್ ಇಂಜಿನಿಯರ್ಗೆ, SC ಅವ್ರಿಗೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಸ್ಥಳದಲ್ಲಿ ಇದ್ದರು ನಿನ್ನೆ. ಅವರೆಲ್ಲ ಟೀಮು ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ ಅವರು. ಇವತ್ತು ನಿನ್ನೆ ಸಾಯಂಕಾಲನೇ ಆಗಬೇಕಾಗಿತ್ತು. ಅದು ಲಾಸ್ಟ್ ಒಂದು ಸ್ಟಾಪ್ ಲಾಕ್ ಗೇಟಲ್ಲಿ ಆರು ಎಲಿಮೆಂಟ್ಸ್ ಇದ್ದು ಅಂತ 5 ಎಲಿಮೆಂಟ್ಸು ಬಂದಿದೆ. ಇನ್ನೊಂದು ಎಲಿಮೆಂಟ್ ಬರಬೇಕಾಗಿದೆ. ಅದು ಬಂದ ನಂತರ ಮತ್ತು ಅದು ಕ್ರಮ ಸಂಖ್ಯೆವಾಗಿ ಅದು ಅದೇ ರೀತಿಯಿಂದ ಕೂಡಿಸ್ಬೇಕಾಗುತ್ತೆ. ಯಾವ ರೀತಿಯಲ್ಲಿ ಕೆಳಗಡೆ ಇರುತ್ತಲ್ಲ, ಕೆಳಗಡೆ ಆ ಥರ ಮಾಡಲಿಕ್ಕಾಗತ್ತೆ. ಅದು ಆ ಒಂದು ತಾಂತ್ರಿಕ ಒಂದು ಕಾರಣದಿಂದ ವಿಳಂಬ ಆಗಿದೆ ಅಂತ ಅವರು ಇಂಜಿನಿಯರ್ಸ್ ತಿಳಿಸಿದರು. ಅದನ್ನು ಕೂಡ ಈಗಾಗಲೇ ಪರಿಣಿತರನ್ನು ಕೊಪ್ಪಳ ಆಗಲಿ, ನಮ್ಮ ಆಲಮಟ್ಟಿ ಯಂತ್ರ ಆಗಲಿ, ಮಹಾರಾಷ್ಟ್ರ ಯಂತ್ರ ಕೂಡ ತರಿಸಿಬಿಟ್ಟು ಅವರೆಲ್ಲ ಕಾರ್ಯಪ್ರವೃತ್ತರಾಗಿದ್ದಾರೆ. ಈಗಾಗಲೇ ಒಂದು 0.9 TMC ಅಂದಾಜುವರೆಗೆ ನೀರು ಅಲ್ಲಿಂದ ಬ್ಯಾರೇಜ್ ಯಂತ್ರ ಕೆಳಗಡೆ ಹೋಗಿದೆ. ಕೆಳಗಡೆ ಚಿಕ್ಕಪಡಿಸಲಿ ಮತ್ತು ಗಲಗಲಿ ಬ್ಯಾರೇಜಿಗೆ ಹೋಗಿದೆ. ಸರ್, ಈಗ ಟೋಟಲಿ 6 TMC ನೀರು ಹಿಡಿದುಕೊಳ್ಳುವಂಥ ಈ ಹಿಪ್ಪರಿಗಿ ಬ್ಯಾರೇಜ್ನಲ್ಲಿ ಈಗಾಗಲೇ ಈ ಗೇಟ್ ಒಡೆದ ನಂತರ ಒಟ್ಟಾರೆಯಾಗಿ ನೀರು ಎಷ್ಟು ಲಾಸ್ ಆಗಿದೆ, ಜೊತೆಗೆ ಆ ನೀರು ಲಾಸ್ ಆಗೋದ್ರಿಂದ ಹಿಂದೆ ಬರ್ತಕ್ಕಂಥ ಬೇಸಿಗೆ ಕಾಲದಲ್ಲಿ ಅಲ್ಲಿದ್ದಂಥ ವ್ಯವಸಾಯ ಮಾಡೋರಿಗೆ ಏನಾದರೂ ಸಂಕಷ್ಟ ಆಗುತ್ತಾ? ಇವಾಗ ಅದರದ್ದು ಫುಲ್ ಕೆಪಾಸಿಟಿ 6 TMC. ಅದು ಇವಾಗ 0.9 TMCವರೆಗೆ ಅಂದಾಜಿಸಲಾಗಿದೆ. ಅಷ್ಟಾದರೆ ಮತ್ತು ಉಳಿದುದರಲ್ಲಿ ನಾವು ಮತ್ತೆ ಮಾನ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಯಾವ ರೀತಿ ಮುಂದಿನ ದಿನಗಳಲ್ಲಿ ವೈಜ್ಞಾನಿಕವಾಗಿ ಅದನ್ನು ಇದು ಮಾಡಬೇಕು ನಿರ್ವಹಣೆ ಅಂತೇಳಿ ಅದನ್ನು ಕೂಡ ನಾವು ವಿಚಾರ ಮಾಡಬೇಕಾಗತ್ತೆ. ಅಲ್ಲ, ಕುಡಿಲಿಕ್ಕೆ ಮತ್ತು ಜಲಚರ ಪ್ರಾಣಿಗಳಿಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ.
ಕುಡಿಲಿಕ್ಕೆ ನಾವು ಯೂಶಲಾಗಿ ಬೇಸಿಗೆ ಇದರಲ್ಲಿ ಕುಡಿಯೋ ನೀರಿಗೆ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ. ಬೆಳೆ ಅದರ ಜೊತೆಗೆ ಈ ಬೆಳೆಗಳಿದೆಲ್ಲ ಯಾವ ರೀತಿ ವೈಜ್ಞಾನಿಕವಾಗಿ ಬಿಟ್ಟು ರೈತರಿಗೆ ಅನುಕೂಲ ಆಗುವಂಥದ್ದು ನಾವೊಂದು ರೂಪುರೇಷೆ ಮಾಡ್ಕೊಂಡು ಮಾಡಬೇಕಾಗತ್ತೆ. ಇದಿಷ್ಟು ಜಿಲ್ಲಾಧಿಕಾರಿಗಳಾದಂಥ ಸಂಗಪ್ಪ ಸರ್ ಹೇಳಿದ್ದೇನೆಂತಂದರೆ, ಈಗಾಗಲೇ ಏನು ಹಿಪ್ಪರಗಿ ಬ್ಯಾರೇಜ್ನ ಏನು ಗೇಟ್ ಕಳಚಿದ ನಂತರ ಸಾಕಷ್ಟು ಅಲ್ಲಿಂದ 1ರಿಂದ 1.5 ಪಾಯಿಂಟ್ನಷ್ಟು ನೀರು ಪೋಲಾಗಿದೆ. ಹೀಗಾಗಿ ಇಲ್ಲಿ ಯಾವುದೇ ಒಂದು ಕುಡಿಯೋದಕ್ಕೆ ಆಗಿರ್ಬೋದು ಮತ್ತು ಪ್ರಾಣಿ ಪಕ್ಷಿಗಳಿಗೆ ಕೂಡ ತೊಂದರೆ ಆಗಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಒಟ್ಟಿನಲ್ಲಿ ಆದಷ್ಟು ಬೇಗನೆ ಆ ಗೇಟನ್ನು ದುರಸ್ತಿ ಮಾಡಬೇಕನ್ನುವಂಥದ್ದೇ ರೈತರ ಒತ್ತಾಯವೂ ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.